ರೈಲ್ವೆ ನಿಲ್ದಾಣದ ಬಳಿ ಗಾಂಜಾ ಮಾರಾಟ ಮಾಡೋಕೆ ಮುಂದಾಗಿದ್ದ ಅಂತಾರಾಜ್ಯ ಗಾಂಜಾ ಮಾರಾಟಗಾರನೊಬ್ಬನನ್ನ ಹುಬ್ಬಳ್ಳಿ ಶಹರ ಠಾಣೆಯ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು. ನಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಯಾವುದೇ ಒತ್ತಡ ಇನ್ನೊಂದು ಮತ್ತೊಂದು ಬಂದಿಲ್ಲ. ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಗೆ ಎಲ್ಲರ ಕಡೆಯಿಂದ ಸಹಕಾರನೇ ಸಿಗ್ತಾ ಇದೆ ಹೊರತು ಮಾಡಬೇಡಿ, ಈ ಕೆಲಸ ಯಾಕೆ ಮಾಡಿದ್ರಿ, ಆ ಕೆಲಸ ಯಾಕೆ ಮಾಡಿದ್ರಿ ಅಂತ ಯಾರೂ ಇವತ್ತವರೆಗೂ ಪ್ರಶ್ನೆ ಮಾಡಿಲ್ಲ. ಮುಂದೆ ಕೂಡ ಇದೇ ಸಹಕಾರ ಎಲ್ಲರಿಂದ ಇರುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಈ ಕುರಿತು ನಗರದ ಉಪನಗರ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜಸ್ಥಾನ ಮೂಲದ ವ್ಯಕ್ತಿಯೋರ್ವ ನಗರದ ರೈಲ್ವೆ ನಿಲ್ದಾಣದ ಬಳಿ ಇರುವ ಬೋಗಿ ಹೋಟೆಲ್ ಬಳಿ ಗಾಂಜಾ ಮಾರಾಟ ಮಾಡೋಕೆ ಬರ್ತಿದ್ದಾನೆ ಅಂತ ಖಚಿತ ಮಾಹಿತಿ ಮೇರೆಗೆ ದಕ್ಷಿಣ ಎಸಿಪಿಯವರ ನೇತೃತ್ವದಲ್ಲಿ ಶಹರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎಂಎಂ ತಹಶೀಲ್ದಾರ್ ಪಿಎಸ್ಐ ಮಾರುತಿ ಅವರನ್ನ ಒಳಗೊಂಡ ತಂಡ ಮಾಹಿತಿ ಬಂದ ಸ್ಥಳದ ಮೇಲೆ ದಾಳಿ ಮಾಡಿ ಬಂಧನ ಮಾಡಿದ್ದಾರೆ. 888 ಗ್ರಾಮ್ಸ್ ಅಂದ್ರೆ ಸರಿ ಸುಮಾರು 1 kg. 1 kgಯನ್ನ ಯಾರೋ ಒಬ್ಬ ಕನ್ಸ್ಯೂಮರ್ ಇಟ್ಕೊಂಡಿರುವಂಥ ಸಾಧ್ಯತೆ ಕಡಿಮೆ ನಮ್ಮ ಅನುಭವದಲ್ಲಿ. ಹಾಗಾಗಿ ಇವನು ಸ್ವಲ್ಪ ಇನ್ನೂ ಇದ್ರ ಜೊತೆಗೆ ಬೇರೆ ಬೇರೆ ಕಡೆ ಮೂವ್ಮೆಂಟ್ ಮಾಡ್ಕೊಂಡು ಬಂದಿದ್ದಾನೆ. ಬೇರೆ ಬೇರೆ ಜಿಲ್ಲೆಗಳ ಕೆಲವು ತಾಲೂಕುಗಳಿಗೆ ಕೆಲವ್ರನ್ನ ಭೇಟಿ ಮಾಡುವಂಥ ಕೆಲಸ, ಮುಖ್ಯವಾಗಿ ರಾಯಚೂರು ಭಾಗಕ್ಕೆ ಹೋಗಿದ್ದಾನೆ ಅನ್ನೋಂಥದ್ದು ನಮಗೆ ಮಾಹಿತಿ ಇದೆ. ಅದೇ ರೀತಿ ಇವನು ಕಳೆದ 6 ತಿಂಗಳಿಂದ ನಮ್ಮ ಕೇಶವಾಪುರ ಲಿಮಿಟ್ಸಲ್ಲಿ ಮನೆ ಮಾಡ್ಕೊಂಡಿರೋದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಇದೆ. ಅದಕ್ಕಿಂತ ಮೊದಲು ಗೋವಾದಲ್ಲಿ ಸುಮಾರು 3-4 ತಿಂಗಳ ಕಾಲ ಇದ್ದದ್ದು ಮಾಹಿತಿ ಇದೆ. ಮತ್ತು ಕಳೆದ ಒಂದು ವರ್ಷದಲ್ಲಿ ನಮಗೆ ಸದ್ಯಕ್ಕೆ ವಿಚಾರಣೆಯಲ್ಲಿ ತಿಳಿದು ಬಂದಿರುವಂಥದ್ದು ಸಾಕಷ್ಟು ಕಡೆ ಇವನು ಓಡಾಟ ನಡೆಸಿರುವಂಥದ್ದು ಮಾಹಿತಿ ಇದೆ. ಇದರ ಹಿನ್ನೆಲೆಯಲ್ಲಿ ಇವನ ಒಂದು ಕೆಲಸದ ಮುಖಾಂತರ ಎಲ್ಲೆಲ್ಲಿ ಹೋಗ್ತಾ ಇದ್ದ ಅಲ್ಲಿ ಈ ಗಾಂಜಾವನ್ನು ಅಗತ್ಯ ಇರುವಂಥವ್ರಿಗೆ ಕೊಡ್ತಿದ್ದು ಕೂಡ ನಮಗೆ ವಿಚಾರಣೆಯಲ್ಲಿ ಕಂಡು ಬಂದಿದೆ. ಅದ್ರ ಜೊತೆಗೆ ಏನು ಇಷ್ಟು ದೊಡ್ಡ ಮೊತ್ತದ ಕ್ಯಾಶ್ ಹಣ ಸಿಕ್ಕಿದೆ, ಇದರ ಬಗ್ಗೆ ಕೂಡ ನಾವು ವಿಚಾರಣೆಯನ್ನ ನಡೆಸ್ತಾ ಇದ್ದೀವಿ. ಆದಷ್ಟು ಬೇಗ ಈ ಒಂದು ಟ್ರೇಲ್ ಏನಿದೆ ಅದು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಪ್ರಮುಖವಾಗಿ ಒಂದು ವಿಷಯದಲ್ಲಿ ನಾವು ಹೇಳಬೇಕಾಗಿರುವಂಥದ್ದು, ರಾಜಸ್ಥಾನ್ ಮೂಲದ ಒಬ್ಬ ವ್ಯಕ್ತಿ ಕಡೆಯಿಂದ ಆಧಾರ್ ಕಾರ್ಡ್ ಏನಿದೆ, ಆಧಾರ್ ಕಾರ್ಡ್ ಅನ್ನ ಫೇಕ್ ಆಧಾರ್ ಕಾರ್ಡ್, ನಾನ್ ಎಕ್ಸಿಸ್ಟೆಂಟ್ ಇಂಡಿವಿಜುವಲ್ಸ್ ಅಥವಾ ಫೇಕ್ ಇರುವಂತ ವ್ಯಕ್ತಿಗಳ ಹೆಸರಲ್ಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳುವಂಥದ್ದು. ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ನಂತರದಲ್ಲಿ ಹುಬ್ಬಳ್ಳಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡಿಸುವಂಥದ್ದು. ಬ್ಯಾಂಕ್ ಅಕೌಂಟ್ ಓಪನ್ ಆದಮೇಲೆ ಪಾನ್ ಕಾರ್ಡ್ ಮಾಡಿಸುವಂಥದ್ದು. ಆ ಪಾನ್ ಕಾರ್ಡ್ ಕೂಡ ಡೂಪ್ಲಿಕೇಶನ್ ಇವನೇ ತನಗೆ ಗೊತ್ತಿರೋವಂಥವ್ರ ಕಡೆ ಮಾಡಿಸ್ಕೊಂಡಿರುವಂಥದ್ದು ತಿಳಿದು ಬಂದಿದೆ. ಆಮೇಲೆ ಅದರಲ್ಲಿ ಸೇವಿಂಗ್ಸ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ ಎರಡನ್ನೂ ಮಾಡಿಸ್ಕೊಂಡು, ಕರೆಂಟ್ ಅಕೌಂಟಲ್ಲಿ ಸ್ವಲ್ಪ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆಲ್ಲ ಅವಕಾಶ ಹೆಚ್ಚಿರೋದ್ರಿಂದ ಬೇರೆ ಬೇರೆ ಅಕೌಂಟ್ಗಳಿಂದ ಇವನಿಗೆ ಬೇಕಾಗದ ಅಕೌಂಟ್ಗಳಿಗೆ ಹಣ ಹಾಕಿಸ್ಕೊಂಡು ಅದನ್ನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅಗತ್ಯ ಇರುವಂಥವ್ರ ನಡುವೆ ಇವನು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಿದ್ದು ನಮ್ಮ ಸದ್ಯದ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಇನ್ನು ಆಳವಾದ ತನಿಖೆಯನ್ನು ಮಾಡಲಾಗುತ್ತೆ. ಮತ್ತು ಈ ಹಣದ ಟ್ರೈಲ್ ಏನಿದೆ ಮತ್ತು ಈ ಮಾದಕ ವಸ್ತುಗಳ ಟ್ರೈಲ್ ಏನಿದೆ, ಅದೇ ರೀತಿ ಫೇಕ್ ಪಾನ್ ಕಾರ್ಡ್ ಮಾಡುವಂಥದ್ದು, ಆಧಾರ್ ಕಾರ್ಡ್ ಮಾಡುವಂಥ ನೆಟ್ವರ್ಕ್ ಏನಿದೆ, ಅದನ್ನೆಲ್ಲ ಭೇದಿಸುವಂಥ ಒಂದು ಕೆಲಸವನ್ನು ನಮ್ಮ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಒಂದು ಉತ್ತಮ ತಂಡ ಮಾಡಲಿದೆ. ಈ ಒಂದು ದಾಳಿ ಮಾಡೋದಕ್ಕೆ ಮಾಹಿತಿ ಸಂಗ್ರಹ ಮಾಡೋದರಲ್ಲಿ ನಮ್ಮ ಸೌತ್ ACP ಚಿಕ್ಕಮಠ ಅವರು ಮತ್ತು ನಮ್ಮ ಟೌನ್ ಇನ್ಸ್ಪೆಕ್ಟರ್ ತಹಸೀಲ್ದಾರು ಮತ್ತು ಅವರ ಸಂಪೂರ್ಣ PSI ಸೇರಿದಂತೆ ಸಿಬ್ಬಂದಿಗಳ ಒಂದು ತಂಡ ತುಂಬ ಚುರುಕಾಗಿ, ಯಾಕಂದರೆ ನಿನ್ನೆ ಲೇಟ್ ಈವ್ನಿಂಗು ಬಂದಂಥ ಮಾಹಿತಿ, ಅದನ್ನು ಯಾವುದೇ ಸಮಯ ವ್ಯರ್ಥ ಮಾಡದಲ್ಲೇ ಇಮಿಡಿಯೇಟಾಗಿ ಕಾರ್ಯಾಚರಣೆ ಮಾಡಿ ಕೆಲವೇ ಗಂಟೆಗಳಲ್ಲಿ ಭಾಳ ಒಂದು ದೊಡ್ಡ ಜಾಲವನ್ನು ಪತ್ತೆ ಮಾಡೋದರಲ್ಲಿ, ಕೃತ್ಯವನ್ನು ಪತ್ತೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಇದರಿಂದ ಇರುವಂತಹ ಜಾಲವನ್ನು ಕೂಡ ಆದಷ್ಟು ಬೇಗ. ಬಂಧಿತ ಆರೋಪಿ ರಾಜಸ್ಥಾನ ಮೂಲದ ಓಂ ಪ್ರಕಾಶ್ ವೀರಮಾರವ ಬಾರಮೇರ ಎಂಬಾತನಾಗಿದ್ದಾನೆ. ಬಂಧಿತನಿಂದ 85,000 ರೂಪಾಯಿ ಮೌಲ್ಯದ 888 ಗ್ರಾಂ ಗಾಂಜಾ, 9 ಲಕ್ಷ ರೂಪಾಯಿ ಮೌಲ್ಯದ ಒಂದು ಕಿಯಾ ಸೋನೆಟ್ ಕಾರು, 50,000 ರೂಪಾಯಿ ಮೌಲ್ಯದ ಒಂದು ಐಫೋನ್, ವಿವಿಧ ಬ್ಯಾಂಕಿನ 30 ATM ಕಾರ್ಡ್, ವಿವಿಧ ಬ್ಯಾಂಕಿನ 36 ಚೆಕ್ ಬುಕ್, 4 ಪಾಸ್ಬುಕ್, 9 ಪ್ಯಾನ್ ಕಾರ್ಡ್, 7 ವಿವಿಧ ರಬ್ಬರ್ ಸ್ಟ್ಯಾಂಪ್, 6 ಸ್ಟ್ಯಾಪಿಂಗ್ ಮಷೀನ್ಗಳನ್ನು ಹಾಗೂ 96,50,000 ರೂಪಾಯಿ ನಗದು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಬಂಧಿತನಿಂದ 1,06,85,000 ರೂಪಾಯಿ ಮೌಲ್ಯದ ಹಣ ಹಾಗೂ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರಾಜಸ್ಥಾನದಲ್ಲಿ ನಕಲಿ ಆಧಾರ್ ಕಾರ್ಡ್ ಮಾಡಿಸಿಕೊಂಡಿದ್ದ ಈ ಮೊದಲು ಗೋವಾದಲ್ಲಿ ಗಾಂಜಾ ದಂಧೆಗೆ ಇಳಿಯೋಕೆ 3 ತಿಂಗಳು ಕಾಲ ತರಬೇತಿ ಪಡೆದಿದ್ದ ಅಂತ ತಿಳಿದು ಬಂದಿದೆ. ಕೇಶವಾಪುರ ವ್ಯಾಪ್ತಿಯಲ್ಲಿ ಆತ ವಾಸವಾಗಿದ್ದು ಯಾವುದೇ ಕೆಲಸದಲ್ಲಿ ತೊಡಗಿಲ್ಲ. ಈತನ ಹಿಂದೆ ಯಾರಿದ್ದಾರೆ ಎಂಬುದನ್ನು ಪತ್ತೆ ಮಾಡಲಾಗುವುದು ಎಂದರು. ಇನ್ನು ಅವಳಿ ನಗರದಲ್ಲಿ ಅಧಿಕಾರ ವಹಿಸಿಕೊಂಡ ಮೇಲೆ 12ಕ್ಕೂ ಹೆಚ್ಚು ಪ್ರಮುಖ ಪ್ರಕರಣ ದಾಖಲಿಸಿ
ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಳೆದ 1 ತಿಂಗಳ ಸಮಯದಿಂದ ಸುಮಾರು 70 ಮಾದಕ ದ್ರವ್ಯ ಕಾಯ್ದೆ ಅಡಿಯಲ್ಲಿ NDPS ಕಾಯ್ದೆ ಅಂತ ಏನಂತಾರೆ ಅದರ ಅಡಿಯಲ್ಲಿ ಸುಮಾರು 70 ಪ್ರಕರಣಗಳನ್ನು ನಾವು ಕಳೆದ 1 ತಿಂಗಳಲ್ಲಿ ದಾಖಲು ಮಾಡಿದ್ದೀವಿ. ಅದರಲ್ಲಿ ಸುಮಾರು 58 ಪ್ರಕರಣಗಳು ಕನ್ಸಂಪ್ಷನ್ ರಿಲೇಟೆಡ್ ಇದೆ. ಒಟ್ಟು 315 ಜನರನ್ನು ನಾವು ವಶಕ್ಕೆ ತಗೊಂಡು ದಸ್ತಗಿರಿ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಅನುಸರಿಸಿದ್ದೀವಿ. ಅದರಲ್ಲಿ ಸುಮಾರು 254 ಕನ್ಸ್ಯೂಮರ್ಸ್ ಇದ್ದಾರೆ. ಅದನ್ನು ಬಿಟ್ಟು 61 ಮೆಂಬರ್ಸು ಪೆಡ್ಲರ್ಸ್ ಮತ್ತು ಕನ್ಸ್ಯೂಮರ್ಸ್ ಬೋತ್ ಕ್ಯಾಟಗರಿಯಲ್ಲಿ ಇರುವಂಥದ್ದು ತಮಗೆಲ್ಲ ತಿಳಿದೇ ಇದೆ. ಇದ್ರ ಜೊತೆಗೆ ಏನು ಪ್ರಕರಣಗಳು ದಾಖಲಾಗಿದೆ ಈ 70 ಪ್ರಕರಣಗಳಲ್ಲಿ ಇನ್ನೂ ಆಳವಾದ ತನಿಖೆಯನ್ನು ಮಾಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಆರೋಪಿಗಳು ಅದರಲ್ಲಿ ಕನ್ಸ್ಯೂಮರ್ಸ್ ಮತ್ತು ಪೆಡ್ಲರ್ಸ್ ಇಬ್ಬರೂ ವಶಕ್ಕೆ ತಗೊಂಡು ವಿಚಾರಣೆ ಮಾಡುವಂಥ ಒಂದು ಪ್ರಕ್ರಿಯೆ ಜಾರಿಯಲ್ಲಿದೆ. ನಮ್ಮ 16 ಪೊಲೀಸ್ ಠಾಣೆಗಳು ಅಂದರೆ 15 ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನು ಮತ್ತು ಸೆನ್ ಪೊಲೀಸ್ ಸ್ಟೇಷನ್ ಸೇರಿದಂತೆ 16 ಪೊಲೀಸ್ ಠಾಣೆಗಳಲ್ಲಿ ತಲಾ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂತ ಮಾಡಿ ತನಿಖೆಯನ್ನು ಅತ್ಯಂತ ಸಮಗ್ರವಾಗಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲೇ ನಮ್ಮ ಮಾಹಿತಿ ಸಂಗ್ರಹ ಕಾರ್ಯ ನಡೀತಾ ಇದ್ದಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಸಮಯದಲ್ಲಿ ಒಬ್ಬ ವ್ಯಕ್ತಿ, ರಾಜಸ್ಥಾನ್ ಮೂಲದ ಒಬ್ಬ ವ್ಯಕ್ತಿ ನಮಗೆ ವಶಕ್ಕೆ ಸಿಗ್ತಾನೆ. ಆ ವಶಕ್ಕೆ ಪಡ್ಕೊಂಡು ನಾವು ಅವನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವನ ಜೊತೆ ಸ್ವಲ್ಪ ಮಾದಕ ವಸ್ತುಗಳು ಇರುವಂಥದ್ದು ಕಂಡು ಬರುತ್ತೆ. ಸೊ ಅದನ್ನು ನಾವು ಪ್ರಕರಣ ದಾಖಲು ಮಾಡಿಕೊಂಡು ಅವನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೂಮಲ್ಲಿ ಅವನು ವಾಸ ಮಾಡ್ತಿರುವಂಥದ್ದು ನಮಗೆ ತಿಳಿದು ಬರುತ್ತೆ. ಅಲ್ಲಿ ಹೋಗಿ ನಾವು ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಪಂಚರ ಸಮಕ್ಷಮದಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾದಕ ವಸ್ತುಗಳು ಮತ್ತು ಹಣ ಹಾಗೂ ಸಾಕಷ್ಟು ಮೆಟೀರಿಯಲ್ಲು ಸಿಕ್ಕಿದೆ. ಅವನ ಕಡೆಯಿಂದ ನಾವು ವಶ ಪಡ್ಕೊಂಡಿರೋ ವಸ್ತುಗಳ ವಿವರಗಳನ್ನು ಹೇಳೋದಾದರೆ ಸುಮಾರು 888 ಗ್ರಾಮ್ ಅಷ್ಟು ಗಾಂಜಾ ಮತ್ತು ಒಂದು ಕಾರ್, 96,50,000 ಕ್ಯಾಶ್, ಒಂದು ಐಫೋನ್, ವಿವಿಧ ಬ್ಯಾಂಕಿಗೆ ಸೇರಿದಂತಹ ಒಟ್ಟು 30 ATM ಕಾರ್ಡ್ಗಳು, 36 ಚೆಕ್ ಬುಕ್ಗಳು, 4 ಪಾಸ್ಪೋರ್ಟ್, 4 ಪಾಸ್ಬುಕ್, 9 ಪಾನ್ ಕಾರ್ಡ್, 7 ವಿವಿಧ ರಬ್ಬರ್ ಸ್ಟ್ಯಾಂಪ್ಗಳು ಮತ್ತು 6 ಸ್ಟ್ಯಾಂಪಿಂಗ್ ಮಿಷಿನ್ಸ್ ಪ್ರಿಂಟ್ ತೆಗೆಯಲಿಕ್ಕೆ ಉಪಯೋಗಿಸುವಂಥದ್ದು. ಒಟ್ಟು ಇಷ್ಟೆಲ್ಲ ವಸ್ತುಗಳು ಸಿಕ್ಕಿದೆ. ಹಂಗಾಗಿ ನಾವು ಸೂಕ್ತ ಕಲಂಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ದೇವೆ. ಒಬ್ಬ ರಾಜಸ್ಥಾನ್ ಮೂಲದ ವ್ಯಕ್ತಿಯನ್ನ ನಾವು ವಶಕ್ಕೆ ತಗೊಂಡು ವಿಚಾರಣೆಯನ್ನ ತೀವ್ರಗೊಳಿಸಿದ್ದೇವೆ. 21 ಗಾಂಜಾ ಪೆಡ್ಲರ್ಗಳನ್ನ ಬಂಧನ ಮಾಡಲಾಗಿದೆ. 315ಕ್ಕೂ ಹೆಚ್ಚು ಗಾಂಜಾ ಸೇವಕರನ್ನ ವಶಕ್ಕೆ ಪಡೆಯಲಾಗಿದೆ. ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಲಾಗುವುದು. ಜೊತೆಗೆ ಅವಳಿ ನಗರವನ್ನ ಗಾಂಜಾ ಮುಕ್ತ ನಗರ ಮಾಡೋಕೆ ಪಣ ತೊಟ್ಟಿದ್ದೀವಿ ಎಂದು ತಿಳಿಸಿದರು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.